ಕೆಆರ್ಪುರ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ದೇವಸಂದ್ರ ಮುಖ್ಯ ರಸ್ತೆಯಿಂದ ಬಸವನಪುರ ಬಟ್ಟರಹಳ್ಳಿ ಕಡೆಗೆ ಹೋಗುವಂತ ವೃತ್ತದಲ್ಲಿ ಜೈ ಭುವನೇಶ್ವರಿ ಅಯ್ಯಪ್ಪನಗರ ವೃತ್ತದ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಕೆಆರ್ಪುರ ಕ್ಷೇತ್ರದ ಕರವೇ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ, ಈ ವೃತ್ತದಲ್ಲಿ ಜೈ ಭುವನೇಶ್ವರಿ ಅಯ್ಯಪ್ಪನಗರ ವೃತ್ತ ಅಂತ ಹೆಸರು ಉಳಿಯಬೇಕು. ಹೊರಗಡೆಯಿಂದ ಬರುವಂತ ಪ್ರಯಾಣಿಕರಿಗೆ ತೊಂದರೆಯಾಗಬಾರದು. ಅಂಗಡಿ ಮುಂಗಟ್ಟು ಹೆಸರುಗಳನ್ನ ಹೇಳಿ ವಾಹನ ಚಾಲಕರಿಗೆ ದಾರಿ ತಪ್ಪುವಂತ ಕೆಲಸವಾಗ್ತಾ ಇದ್ದು, ಕೆಆರ್ಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸ್ಥಳವನ್ನ ಜೈ ಭುವನೇಶ್ವರಿ ಅಯ್ಯಪ್ಪನಗರ ವೃತ್ತ ಅಂತ ಗುರುತುಪಡಿಸಿದ್ದಾರೆ. ಇನ್ನಿತರ ಸಂಬಂಧಪಟ್ಟಂತರ ಈ ಜಾಗವನ್ನ ಲೊಕೇಶನ್ ಮುಖಾಂತರ ಗುರುತು ಮಾಡಬೇಕಾಗಿದೆ ಅಂತ ತಿಳಿಸಿದ್ರು. ಕನ್ನಡದ ಧ್ವಜ ಸ್ತಂಭಗಳ ಕಟ್ಟೆ ಮೇಲೆ ಚಪ್ಪಲಿಗಳಿಂದ ಕುಳಿತುಕೊಳ್ಳುವುದು, ಮದ್ಯಪಾನ ಸೇವಿಸಿ ಮಲಗುವುದು, ಧೂಮಪಾನ ಮಾಡುವುದು ಇದನ್ನೆಲ್ಲ ಗಮನಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕೆಆರ್ಪುರ ಕ್ಷೇತ್ರದ ವತಿಯಿಂದ ಕನ್ನಡದ ಧ್ವಜ ಕಂಬವು ಪವಿತ್ರವಾದಂತ ಭುವನೇಶ್ವರಿಯ ಪೀಠದ ದೇವಸ್ಥಾನ ಇದ್ದಂತೆ ಅದನ್ನ ಮನಬಂದಂತೆ ಬಳಸಬೇಡಿ ಅಂತ ಧ್ವಜಸ್ತಂಭಕ್ಕೆ ಗೌರವ ನೀಡಿ ಅಂತ ಸಾರ್ವಜನಿಕರಿಗೆ ಮನವಿಯನ್ನ ಮಾಡಿದ್ರು. ಒಂದು ಅಯ್ಯಪ್ಪನಗರ ಭಾಗದಲ್ಲಿ ಜೈ ಭುವನೇಶ್ವರಿ ವೃತ್ತವನ್ನು ಮಾಡಿದ್ವಿ. ಆ 5ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ನಾವು ಜೈ ಭುವನೇಶ್ವರಿ ವೃತ್ತವನ್ನು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ನಾಮಫಲಕವನ್ನು ಗುರುತಾಗಿ ಕರೆಯೋದ್ರ ಮುಖಾಂತರವಾಗಿ ಗುರುತಿಸಬೇಕಾಗಿ ನಾನು ಮನವಿ ಮಾಡ್ತೀನಿ ಅಂಗಡಿ ಮುಖಂಡ ಮಾಲೀಕರಲ್ಲಿ. ಹಾಗಾಗಿ ಏನಿವತ್ತು ನಾವು ನೋಡ್ತಾ ಇದ್ದೀವಿ, ತಾಯಿ ಭುವನೇಶ್ವರಿಯ ಧ್ವಜಸ್ತಂಭ ಪೀಠವಾಗಿರ್ತಕ್ಕಂಥ ಕನ್ನಡಾಂಬೆ ಧ್ವಜದ ಬಳಿ ಅನೇಕ ಯುವಕರಿರ್ಬೋದು, ಮತ್ತೊಬ್ಬರಿರ್ಬೋದು ಚಪ್ಪಲಿಗಳನ್ನ ಹಾಕ್ಕೊಂಡು ಕೂತ್ಕೊಳ್ಳೋದ್ರ ಮೇಲೆ ಆ ಭವ್ಯವಾದ ಮಂಟಪದ ಮೇಲೆ ಕೂತ್ಕೊಂಡು ಆ ಧ್ವಜಸ್ತಂಭಕ್ಕೆ ಅಪಮಾನ ಮಾಡೋದು ಕೆಲಸ ಮಾಡ್ತಾರೆ. ದಯವಿಟ್ಟು ನಾವು ಅವರಲ್ಲಿ ಮನವಿ ಮಾಡ್ತೇವೆ, ಒಂದು ಧ್ವಜಸ್ತಂಭ ಅಂದರೆ ಒಂದು ಧರ್ಮಪೀಠ ಇದ್ದಾಗ ನವೆಂಬರ್ 1ನೇ ತಾರೀಕು ಮಾತ್ರ ನಾವು ಹಳದಿ ಮತ್ತು ಕೆಂಪು ಬಾವುಟವನ್ನು ಆರಿಸಿ ಬಿಡಿಸೋದಲ್ಲ. 365 ದಿವಸ ನಿಸಾರ್ ಅಹಮದ್ ಅವರು ಹೇಳಿದಂಗೆ ನಿತ್ಯೋತ್ಸವವನ್ನು ನಾವು ಮಾಡ್ತೀವಿ. ಆ ಕಂಬಗಳ ಮೇಲೆ ಯಾರೇ ಸಹ ಚಪ್ಪಲಿ ಹಾಕ್ಕೊಂಡು ಕೂತ್ಕೊಂಡ್ರು ಸಹ ಸಾರ್ವಜನಿಕರು ಅವರಿಗೆ ತಿಳುವಳಿಕೆ ಹೇಳೋದ್ರ ಮುಖಾಂತರ ಕಂಬದ ಮೇಲೆ ಯಾವುದೇ ರೀತಿ ಚಪ್ಪಲಿಗಳು ಹಾಕ್ಕೊಂಡು ಕೂತ್ಕೊಂಡ್ಬೇಡಿ. ಕನ್ನಡ ತಾಯಿ ಭುವನೇಶ್ವರಿಯ ಈ ಧ್ವಜ ಕಂಬದ ಹತ್ರ ಬೇರೆ ಕೆರೆಗಳನ್ನು ಇಲ್ಲಿ ಮಾಡಬೇಡಿ ಅಂತ ಹೇಳಿದ್ರೆ ನಾನು ಮನವಿ ಮಾಡ್ತೀನಿ. ಹಾಗೂ ಏನಿವತ್ತು ನಮ್ಮ ಅಯ್ಯಪ್ಪನಗರ ಭಾಗದಲ್ಲಿ ನಾಗರಿಕ ಚಿತ್ತಾಜ ಹೊಡೆದಂಥ ರಾಜ್ಯ ಭಾವಚಿಗಳ ಫೋಟೋ ಹಾಗೂ ಕನ್ನಡ ಬಾವುಟದ ನಿವೃತ್ತರಾದಂಥ ಮಾರಾಮೂರ್ತಿರವರ ಭಾವಚಿತ್ರವನ್ನು ಅಳವಡಿಸಿದ್ದೇವೆ. ಇವತ್ತು ಮೈಸೂರಿನ ಅಣೆಕಟ್ಟು ಕರೆದಂಥ ಸರ್ ವಿಶ್ವೇಶ್ವರಯ್ಯನವರ ಫೋಟೋವನ್ನು ಅಳವಡಿಸೋದ್ರ ಮುಖಾಂತರವಾಗಿ ಕನ್ನಡದ ಇತಿಹಾಸ 2000 ಇತಿಹಾಸ ಇರ್ತಕ್ಕಂಥ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಮಹಾನ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಸಹ ನಾವು ಅಲ್ಲಿ ಹಾಕೋದ್ರ ಮುಖಾಂತರವಾಗಿ ಈ ಒಂದು ಕಟ್ಟೆಗೆ ಗೌರವ ತಂದುಕೊಳ್ಳೋದಕ್ಕೆ ಕೆಲಸ ನಾವು ಮಾಡಿದ್ವಿ. ಜೈ ಹಿಂದ್, ಜೈ ಭಾರತ ಅಮ್ಮೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಬಣದ ಬೆಂಗಳೂರು ನಗರ ಅಧ್ಯಕ್ಷರಾದ ಶಿವಣ್ಣ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ ಕೆಆರ್ಪುರ ಬಗ್ಗೆ ಎಲ್ಲ ಕರವೇ ಕಾರ್ಯಕರ್ತರು, ಹಿರಿಯರು, ಗುರಿಯರು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ಅವರಿಗೆ ಅನಂತ ನಮಸ್ಕಾರ ತಿಳಿಸ್ತೇವೆ.